ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಾವು ಇಯರ್ ಎಂಡಿಂಗ್ ಅಂತ ಹೇಳಿ ಫ್ಯಾಮಿಲಿ ಟ್ರಿಪ್ಗೆ ಮುತ್ತತ್ತಿಗೆ ಬಂದಿದ್ದೀವಿ. ಸೊ ಮುತ್ತತ್ತಿಲಿ ಈ ರೀತಿ ಒಂದು ರೂಮ್ನ ಬುಕ್ ಮಾಡ್ಕೊಂಡ್ವಿ. ಮುತ್ತತ್ತಿಲಿ ತುಂಬ ರೂಮ್ಸ್ಗಳು ಅವೈಲಬಲ್ ಇದೆ. ಸೊ ಹೋದವರು ಅಲ್ಲಿ ರೂಮ್ನ ಬುಕ್ ಮಾಡ್ಕೊಳ್ಬೋದು. ಈಗ ಗೀ ರೈಸು ಚಿಕನ್ ಗ್ರೇವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು ಬಾವಂಗೆ ಎಲ್ಲ ನಾವು ನೀಟಾಗಿ ಕಟ್ ಮಾಡಿಕೊಟ್ಬಿಟ್ರೆ ಅವರು ಫಾಸ್ಟಾಗೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೆಲ್ಲ ಕಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಇವರೆಲ್ಲ ನನ್ನ ಕೋ ಸಿಸ್ಟರ್ಸ್. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿಯವರೆಲ್ಲ ಎಂಜಾಯ್ ಮಾಡಬೇಕು ಅಂತಲೇ ಇಯರ್ ಎಂಡಿಂಗ್ ಅಂತ ಹೇಳಿ ನಾವು ಫ್ಯಾಮಿಲಿ ಟ್ರಿಪ್ನ ಮಾಡ್ತಾ ಇರೋದು. ಸೊ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೊಂದು ದೊಡ್ಡ ಹಾಲು, ಹಾಗೆ ಕಿಚನ್ ಆ್ಯಂಡ್ ವಾಶ್ರೂಮ್ ಸಹ ಇದೆ. ಎಲ್ಲ ಮಕ್ಕಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ನಾವು ಬಂದು ರೀಚ್ ಆಗಿದ್ದು 8:30ಗೆ. ಕೃತಿ ಮತ್ತು ಮೋನು ಸೆಲ್ಫಿ ವಿಡಿಯೋ ತೊಗೊಳ್ತಾ ಇದ್ರು. ಆಯುಷ್ ನೋಡಿ ಹೇಗೆ ಮಾಡ್ತಾನೆ. ನಂತರ ಬಂದಿದ್ದು ಸಿಂಚನ. ಎಲ್ಲರೂ ಕ್ಯೂಟಾಗೆ ವಿಡಿಯೋ ತೊಗೊಳ್ತಾ ಇದ್ರು. ಸೊ ಗೀ ರೈಸ್ ಮತ್ತು ಚಿಕನ್ ಗ್ರೇವಿನ ಯಾವ ರೀತಿ ಮಾಡ್ತಾರೆ ಅಂತ ಹೋಟೆಲ್ ಸ್ಟೈಲ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಯಾವೆಲ್ಲ ಐಟಮ್ಸ್ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಕಾಯಿ ತುರಿನ ಗ್ರೈಂಡ್ ಮಾಡಿ ಹಾಲನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಬಿಸಿನೀರಿಗೆ ಬಾತೆಲೆ ಹಾಗೆ ಮರಾಠಿ ಮೊಗ್ಗು ಆ ಸಾಮಾನೆಲ್ಲ ಬಿಸಿನೀರಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸನ ಇಟ್ಕೊಂಡಿದ್ದಾರೆ. ಈ ರೀತಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಅವಳು ಪಲ್ಲವಿ ಅವ್ರ ಹಸ್ಬೆಂಡ್ಗೆ ಹೇಳ್ತಾ ಇದ್ಲು. ಮನೇಲಿ ಈ ರೀತಿ ವೇಸ್ಟೇ ಮಾಡೋದಿಲ್ಲ ಅಂತ ಅವಳು ಅವ್ರ ಹಸ್ಬೆಂಡ್ಗೆ ಹೇಳ್ತಾ ಇದ್ಲು. ಸೊ ಮೊದಲಾಗೆ ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡಿ. ಯಾವ ರೀತಿ ಈಗ ನಮ್ಮ ಮನೆಗಳಲ್ಲಿ ಆ ಫ್ಲೇವರು ಟೇಸ್ಟು ಬರೋದಿಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡಿಕೊಂಡೆ ಯಾವ ರೀತಿ ಮಾಡ್ತಾರೆ ಅಂತ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರು. ಅದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಕಾಯಿ ಹಾಲನ್ನ ಅವರು ಹಾಕ್ಕೊಂಡ್ರು. ಸ್ವಲ್ಪ ಕಾಯಿ ಹಾಲು ಹಾಕ್ಕೊಳ್ಳಿ. ನಂತರ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಬಿಸಿನೀರಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಬಾವ ಹೇಗೆ ಅಡುಗೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು. ತುಂಬಾ ಫಾಸ್ಟಾಗಿ ಮಾಡ್ತಾರೆ. ಈಗ ನಾವೆಲ್ಲ ಮನೇಲಿ ತುಂಬಾ ನಿಧಾನವಾಗಿ ಫ್ಲೇಮೆಲ್ಲ ಕಮ್ಮಿ ಮಾಡ್ಕೊಂಡು ಮಾಡ್ತೀವಿ. ಅವ್ರು ಏನೂ ಇಲ್ಲ, ಬೇಗ ಫಟಾಫಟ್ ಅಂತ ಮಾಡ್ತಾಯಿದ್ರು. ನಾನು ಅಡುಗೆ ಮಾಡ್ತಾರೋ ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ಮಕ್ಕಳಿಬ್ರು ಓಡಿ ಬಂದರು, ನಂದು ತೆಗಿರಿ ಭವಾನಿ ಮಮ್ಮಿ ಅಂತ. ಸೊ ಪಿಂಕ್ ಪ್ಯಾಂಟು ವೈಟ್ ಟೀ ಶರ್ಟ್ ಲೇಖನ, ಬ್ಲೂ ಪ್ಯಾಂಟ್ ಬ್ಲೂ ಟೀ ಶರ್ಟ್ ವೈಭವಿ. ಸೊ ಇಬ್ಬರು ಕ್ಯೂಟಾಗಿದ್ದಾರಲ್ವಾ. ನಂತರ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ರು. 3 to 4 ಸ್ಪೂನ್ನಷ್ಟು ಅವರು ಮಸಾಲಾನ ಆ್ಯಡ್ ಮಾಡಿದ್ರು. ನಂತರ ಅದನ್ನೆಲ್ಲ ನೀಟಾಗೆ ಮಿಕ್ಸ್ ಮಾಡಿದ್ರು. ಯಾವುದೇ ಒಂದು ಮಸಾಲೆ ಪದಾರ್ಥಗಳಿರಲಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಈರುಳ್ಳಿ ಏನೇ ಆಗಿರಲಿ 2 to 3 ಮಿನಿಟ್ಸು ಫ್ರೈ ಮಾಡೋದ್ರಿಂದ ಅದರ ಫ್ಲೇವರು ಎನ್ಹಾನ್ಸ್ ಆಗುತ್ತೆ. ನಂತರ ಅವರು ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ರು. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ 1-2 ಮಿನಿಟ್ಸು ಫ್ರೈ ಮಾಡಿ. ನೆಕ್ಸ್ಟು 1/2 ಲೀಟರ್ ಹಾಲು ತೊಗೊಂಡು ಒಂದು 1/4 ಲೀಟ್ರ್ ಆಗುವಷ್ಟು ಹಾಲನ್ನ ಅದಕ್ಕೆ ಆ್ಯಡ್ ಮಾಡಿ. ಉಳಿದ 1/4 ಲೀಟ್ರ್ ಹಾಲನ್ನ ಅವರು ಗೀ ರೈಸ್ಗೆ ಯೂಸ್ ಮಾಡ್ತಾರೆ. ಈಗ ನೀಟಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಒಂದು 2 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ಪೆಪ್ಪರ್ ಪೌಡ್ರೂ ಸಹ 2 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ತಾರೆ. ಚಿಲ್ಲಿ ಪೌಡರ್ನ ಹಾಕೇ ಬಿಟ್ಟರು, ನಾನು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಸೊ ನೀವು ಮಿಸ್ ಮಾಡಬೇಡಿ, ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ. ಹಾಗೆ ಪೆಪ್ಪರ್ ಪೌಡ್ರೂ ಸಹ ಹಾಕಿ ನೀಟಾಗೆ ಮಿಕ್ಸ್ ಮಾಡಿ. ಒಂದು 5 ನಿಮಿಷ ಚೆನ್ನಾಗೆ ಮಿಕ್ಸ್ ಮಾಡಿ. ನಂತರ ಇಲ್ಲಿ 4 kg ಚಿಕನ್ ತೊಗೊಂಡಿದ್ದಾರೆ.
ನೀಟಾಗಿ ವಾಶ್ ಮಾಡಿ ಒಂದು 2-3 ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ಈ ಮಸಾಲೆಗೆ ಚಿಕನ್ನ ಆ್ಯಡ್ ಮಾಡೋಣ. ನಾವೇನು ಮಾಡ್ತೀವಿ ಅಂದರೆ ಮೊದಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ನಂತರ ಚಿಕನ್ನು ಅರಿಶಿನ ಪುಡಿ ಉಪ್ಪೆಲ್ಲ ಹಾಕಿ ಸ್ವಲ್ಪ ನೀರೆಲ್ಲ ಅದು ಡ್ರೈ ಆಗೋ ತನಕ ಮಾಡ್ತೀವಿ. ಬಟ್ ನೋಡಿ ಭಟ್ರ ಸ್ಟೈಲೇ ಬೇರೆ ಥರ ಇರುತ್ತಲ್ವ, ಅದಕ್ಕೆ ಅವ್ರ ಫ್ಲೇವರು ಬೇರೆಯೇ ಟೇಸ್ಟ್ ಕೊಡುತ್ತೆ. ಅವರು ಮಸಾಲೆನೆಲ್ಲ ಫಸ್ಟು ರೆಡಿ ಮಾಡಿಕೊಂಡು ನಂತರ ಚಿಕನ್ ಹಾಕಿ ಅದರಲ್ಲಿ ಬೇಯಕ್ಕೆ ಬಿಡ್ತಾರೆ, ಆಗ ಅದೇ ಬೇರೆ ಫ್ಲೇವರ್ ಕೊಡುತ್ತೆ. ಸೊ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಭಾವ ಮಾತ್ರ. ಸೊ ಎಲ್ಲ ಚಿಕನ್ನು ಅವರು ಮಸಾಲೆ ಗ್ರೇವಿ ಒಳಗೆ ಹಾಕ್ತಾಯಿದ್ದಾರೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಹಾಕಬೇಕು. ನಂತರ ಇಮಿಡಿಯೇಟ್ಲಿ ಹಿಂದೆನೇ ಅವರು ಬಿಸಿನೀರ ಕಾಯಿಸಿಟ್ಕೊಂಡಿದ್ರು, ಬಿಸಿನೀರನ್ನ ಅದಕ್ಕೆ ಆ್ಯಡ್ ಮಾಡಿದ್ರು. ನಾನು ಕೇಳಿದೆ ಅದೇ ನೀರು ಬಿಡುತ್ತಲ್ವ ಅಂತ, ಆದರೆ ಅವ್ರು ಹೇಳಿದ್ರು ಇಲ್ಲ, ಕಾಯಿ ಹಾಲೆಲ್ಲ ಹಾಕಿರೋದ್ರಿಂದ ಬೇಗನೆ ಡ್ರೈ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರು. ಚಿಕನ್ ಗ್ರೇವಿಗೆ ಖಾರ ಕಮ್ಮಿ ಇದೆ ಅಂತ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ರು. ನೋಡಿ, ಈ ಬಾರಿ ಚಿಲ್ಲಿ ಪೌಡರ್ ಹಾಕೋದನ್ನ ವಿಡಿಯೋ ಹಿಡಿದೆ ನಾನು. ಎಲ್ಲವನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ನೋಡ್ಕೊಳ್ಬೋದು, ನಿಮಗೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಖಾರ ಕಮ್ಮಿ ಇದ್ದರೆ ಈಗ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಚಿಕನ್ನ ಫ್ಲೇಮ್ ಕಮ್ಮಿ ಮಾಡಿ ಸಿಮ್ಮಲ್ಲಿಡೋಣ. ಈಗ ಚಿಕನ್ ಆಲ್ರೆಡಿ ಬೇಯ್ತಾ ಇರುತ್ತೆ. ಈ ಸೈಡಲ್ಲಿ ಈಗ ಗೀ ರೈಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಜಗ್ಗಲ್ಲಿ ಈಗ 2 ಜಗ್ಗು ಅವರು ನೀರನ್ನ ಹಾಕ್ಕೊಳ್ತಾ ಇದ್ದಾರೆ. 1 ಜಗ್ ಅಕ್ಕಿಗೆ 2 ಜಗ್ಗು ನೀರನ್ನ ಅವರು ಬಿಸಿನೀರನ್ನ ಕಾಯ್ಸಕ್ಕೆ ಇಟ್ಕೊಳ್ತಾ ಇದ್ದಾರೆ. ಅಳತೆ ನೀರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಉದುದ್ರಾಗೆ ಅನ್ನ ಆಗುತ್ತೆ, ಹಾಗಾಗಿ ಆದಷ್ಟು ಅಳತೆ ನೀರನ್ನ ಯೂಸ್ ಮಾಡ್ಕೊಳ್ಳಿ. 1 ಜಗ್ ಅಕ್ಕಿಗೆ ಅದರ ಡಬಲ್ ತೊಗೊಳ್ತಾ ಇದ್ದಾರೆ, 2 ಜಗ್ ಆಯಿತು. ಇನ್ನೊಂದು ಗ್ಯಾಸ್ನ ಆನ್ ಮಾಡಿ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡ್ರು. ಸ್ವಲ್ಪ ಹೈ ಫ್ಲೇಮ್ನ ಕೊಟ್ಕೊಂಡು ಬಿಸಿನೀರು ಬೇಗ ಕಾಯಲಿ ಅಂತ ಹೇಳಿ ಫ್ಲೇಮ್ನ ಜಾಸ್ತಿ ಮಾಡ್ತಾಯಿದ್ರು. ನೋಡಿ, ಇಷ್ಟೊಂದು ಜನ ನಾವು ಲೇಡೀಸ್ ಇದ್ರೂ ಭಾವನೆ ಅಡುಗೆ ಮಾಡ್ತಾಯಿದ್ರು. ನಾವು ಮಾಡೋ ಅಡುಗೆಗೂ ಈಗ ಭಾವ ಮಾಡ್ತಾ ಇರೋ ಅಡುಗೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಬಿಸಿನೀರು ಕಾದಿದೆ, ಅದನ್ನು ಪಕ್ಕದ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಪಾತ್ರೆನ ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ನಂತರ ಎಣ್ಣೆ ಕಾದ್ಮೇಲೆ ಅವರು ಈಗ ಚಕ್ಕೆನ ಹಾಕ್ಕೊಳ್ತಾ ಇದ್ದಾರೆ. ಒಂದು 8ರಿಂದ 10 ಪೀಸು ಚಕ್ಕೆ ಹಾಕ್ಕೊಳ್ಳಿ. ಲವಂಗ ಒಂದು 10-15 ಲವಂಗ ಹಾಕ್ಕೊಂಡ್ರು. ನೆಕ್ಸ್ಟು ಒಂದು 7-8 ಏಲಕ್ಕಿ ಕಾಯಿ. ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಈರುಳ್ಳಿ ಎಲ್ಲ ನೀಟಾಗೆ ಫ್ರೈ ಆಗಬೇಕು, ಕೆಂಪು ಬ್ರೌನಿಷ್ ಬರಬೇಕು. ಆನಂತರ ನೀವು ಬೇರೆ ಐಟಮ್ಸ್ನ ಹಾಕ್ಕೊಳ್ಬೇಕು. ಹೋಟೆಲ್ ಸ್ಟೈಲ್ ಗೀ ರೈಸು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನೀಗ ಈ ವ್ಲಾಗ್ನ ಮಾಡ್ತಾ ಇರೋದು. ನೆಕ್ಸ್ಟು ನಾವು ಬಿಸಿನೀರಲ್ಲಿ ನೆನೆಸಿರೋ ಬಾತೆಲೆ ಹಾಗೆ ಮರಾಠಿ ಮೊಗ್ಗನ್ನ ನೀರಲ್ಲಿ ಹಿಂಡ್ಬಿಟ್ಟು ಹಾಕಬೇಕು. ಈಗ ಹಾಕೋದ್ರಿಂದ ಫ್ಲೇವರು ಎನನ್ಸ್ ಆಗುತ್ತೆ ಅಂತ ಹೇಳಿದ್ರು. ನಾವೆಲ್ಲ ಹಾಗೆ ಎಣ್ಣೆ ಒಳಗೆ ಸುಮ್ಮನೆ ಫ್ರೈ ಮಾಡಿಬಿಡ್ತೀವಿ, ಬಟ್ ಇವ್ರದ್ದು ಮಾಡೋ ಪ್ರೊಸೀಜರು ಬೇರೆ ಥರನೇ ಇದೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ನಂತರ ಕರ್ಬೇವಿನ ಸೊಪ್ಪನ್ನ ಚಿಕನ್ ಗ್ರೇವಿಗೆ ಹಾಗೆ ಗೀ ರೈಸ್ಗೆ ಎರಡಕ್ಕೂ ಸ್ವಲ್ಪ ಹಾಕ್ಕೊಂಡು ಹಸಿರು ಮೆಣಸಿಕಾಯಿನೂ ಆ್ಯಡ್ ಮಾಡಿದ್ರು. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಅದ್ರ ಘಾಟೆಲ್ಲ ಹೋಗಬೇಕು, ಹಸಿಮೆಣಸಿನ್ಕಾಯಿದೆಲ್ಲ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. ನಂತರ ಉಳಿದ ಕಾಯಿ ಅಲ್ಲಿ ಹಾಕ್ಕೊಂಡ್ರು. ಹಾಗೆ ನಿಂಬೆ ರಸ, ಇದಕ್ಕೆ ಸ್ವಲ್ಪ ಹಾಗೆ ಚಿಕನ್ ಗ್ರೇವಿಗೆ ಸ್ವಲ್ಪ, ಎರಡಕ್ಕೂ ಹಾಕ್ಕೊಂಡ್ರು.
ನಂತರ ಈಗ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದಾರೆ. ನಾವು ಆಗಲೇ ಇದಕ್ಕೆ 1/4 ಲೀಟ್ರ್ ಹಾಕಿದ್ವಿ ಅಲ್ವಾ, ಅದಕ್ಕೊಂದು 1/4 ಲೀಟ್ರು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಕಾಯಿ ಹಾಲು ಹಾಕಿ ಮಾಮೂಲಿ ಹಸುವಿನ ಹಾಲು ಸಹ ಹಾಕ್ತಾಯಿದ್ದಾರೆ. ನಾವು ಆಲ್ರೆಡಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಈಗ ಅದು ಒಂದು ಕುದಿ ಬರಬೇಕಂತೆ. ಈ ಕಡೆ ಚಿಕನ್ನು ಸಹ ಬೇಯ್ತಾ ಇತ್ತು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡ್ರು. ಈಗ 1 ಜಗ್ ಅಕ್ಕಿ ತಗೊಂಡು ಅದನ್ನು ನೀಟಾಗೆ ವಾಶ್ ಮಾಡಿಕೊಂಡ್ರು. ವಾಶ್ ಮಾಡಿ ಅದನ್ನು ನೆನೆಯಕ್ಕೆ ಹೋಗ್ಬಿಟ್ರು ಒಂದು 5 ಮಿನಿಟ್ಸ್. ಅದು ಕುದಿ ಬರೋಷ್ಟೊತ್ತಿಗೆ ಇದು ನೆನೆಯುತ್ತೆ ಅಂತ ಹೇಳಿ. ಈಗ ಸಾಲ್ಟ್ ಹಾಕ್ತಾ ಇದ್ದಾರೆ. ಕಟ್ ಮಾಡ್ಕೊಂಡಿರೋ ಒಂದು 3 ರಿಂದ 4 ಟೊಮೊಟೊನ ಅದಕ್ಕೆ ಆ್ಯಡ್ ಮಾಡಿದ್ರು. ಈಗ ಚೆನ್ನಾಗಿ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ನಾವು ತೊಳೆದಿರುವಂಥ ಅಕ್ಕಿನ ಹಾಕ್ಕೊಳ್ಬೇಕು. ರುಚಿ ನೋಡಿದ್ರು ಈಗ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಇನ್ನು ಸ್ವಲ್ಪ ಸಾಲ್ಟ್ನ ಹಾಕಿದ್ರು. ಈ ಕಡೆನೂ ಚಿಕನ್ ಗ್ರೇವಿ ರೆಡಿ ಆಯಿತು. ಈಗ ತೊಳೆದಿರುವಂಥ ಅಕ್ಕಿನ ಇದರೊಳಗೆ ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ಅಕ್ಕಿ ಎಲ್ಲ ಗಂಟಾಗ್ಬಿಟ್ಟು ತಳ ಹಿಡಿಯುತ್ತೆ. ಸೊ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಬಾವ ಒಂದು 2 ನಿಮಿಷ ತಳ ಹಿಡಿದಾಗ ನೋಡ್ಕೊಳ್ಳಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೊರಟರು. ಸೊ ಈಗ ನಾನು ಎಂಟ್ರಿ ಕೊಟ್ಟು ಈಗ ಅದು ತಳ ಹಿಡಿದಾಗೆ ಕೈ ಆಡಿಸ್ತಾ ಇದ್ದೆ. ನೋಡಿ, ಚಿಕನ್ ಗ್ರೇವಿ ರೆಡಿ ಅಂದ ತಕ್ಷಣ ನನ್ನ ಸಿಸ್ಟರ್ಸ್ ಎಲ್ಲ ನನ್ನ ರೇಗಿಸ್ತಾ ಇದ್ದರು. ಸೊ ನೀನೇ ಮಾಡಿರೋದಾ ಗೀ ರೈಸ್ ಅಂತ ಕೇಳ್ತಾಯಿದ್ರು. ಎಸ್ ಅಂತ ನಾನು ನಗ್ತಾ ನಗ್ತಾ ಹೇಳಿದೆ. ಸೊ ಈ ಕಡೆನೂ ಚಿಕನ್ ಗ್ರೇವಿ ಆಲ್ಮೋಸ್ಟ್ ಇನ್ನೇನಾಯಿತು ನೋಡಿ. ಎಷ್ಟು ಬೇಗ ಫಟಾಫಟ್ ಅಂತ ನಮ್ಮ ಭಾವ ಮಾಡಿ ಹೊರಟೇ ಬಿಟ್ರು. ಇನ್ನೇನು ಅದೊಂದು ಸ್ವಲ್ಪ ಅನ್ನ ಪಂಗಿದ್ರೆ ಮುಗೀತು. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸಿಂಪಲಾಗೆ ಹೇಳಿಕೊಟ್ರು. ನೀವು ಮನೇಲಿ ಒಂದು ಸಾರಿ ಮಾಡಿ ನೋಡಿ. 1 ಗ್ಲಾಸ್ 2 ಗ್ಲಾಸ್ ಮಾಡಿದ್ರೂ ಬೇರೆಯೇ ಫ್ಲೇವರ್ ಇರುತ್ತಲ್ವ. ನಾವು ಮಾಡೋದಕ್ಕೂ ಈಗ ಹೋಟೆಲ್ ಸ್ಟೈಲು ಡಿಫ್ರೆನ್ಸ್ ಇರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಗೀ ರೈಸ್ ರೆಡಿ ಆಯ್ತಾ ಇದೆ. ನಾವೆಲ್ಲ ಬಂದಿದ್ದೀವಿ ಮುತ್ತತ್ತಿಗೆ. ಸೊ ಫ್ಯಾಮಿಲಿ ಟ್ರಿಪ್ನ ಮಾಡ್ತಾ ಇದ್ದೀವಿ. ನಾವೆಲ್ಲ ಅಡುಗೆ ಮಾಡೋ ಬ್ಯುಸಿಲಿದ್ರೆ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ರು ನೋಡಿ. ಸಿಂಚನ ದಿಶಿನ್ ಡ್ರೆಸ್ನ ಹಾಕ್ಕೊಂಡಿದ್ರು. 7 ಸೈಜ್ ಇದ್ದೀನ ನಾನು ಅಂತ ಅವಳಿಗೆ ನಗು. ಸೊ ಆ ಫ್ರಾಕ್ನ ಹಾಕ್ಕೊಂಡು ಅವಳು ಆಟ ಆಡಿಸ್ತಾ ಇದ್ಲು ಮಕ್ಕಳನ್ನೆಲ್ಲ, ವೀಡಿಯೋ ತೆಗಿಬೇಡಿ ಆಂಟಿ ಅಂತ. ಸೊ ಬಂದರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತೀವಿ. ಮಕ್ಕಳು ಆಗಿರ್ಬೋದು, ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಸೊ ನಮ್ಮ ಹರಿಯವರ ಅತ್ತೆದಿರೋ ಅವರಿಬ್ಬರು ಮಕ್ಕಳೆಲ್ಲ ಕೆಲವೊಂದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಸಹ ಮಾಡ್ತಾಯಿದ್ರು. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ನಾನು ಸಾಂಗ್ನ ಹಾಕಲಿಲ್ಲ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾರಲ್ವ ಮಕ್ಕಳೆಲ್ಲ ಸೇರಿದ್ರೆ. ಇವರೆಲ್ಲರೂ ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ. ಫೈನಲಿ ನಮ್ಮ ಗೀ ರೈಸ್ ರೆಡಿ ಆಯಿತು. ಸೊ ಭಾವ ಊಟಕ್ಕೆ ಕೂತ್ಕೊಳ್ಳಿ, ಎಲ್ಲ ಬಡಿಸ್ಕೊಡ್ತೀನಿ ಅಂತ ಹೇಳಿ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಆಲ್ರೆಡಿ ಟೈಮು 9:15 ಆಗಿತ್ತು. ಬೇಗನೆ ಅಡುಗೆ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನೈಟ್ ಬರೋದ್ರಿಂದ ಎಲ್ಲ ಖುಷಿಯಾಗೆ ನೋಡಿ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಸಾಲಾಗಿ ಕೂತ್ಕೊಂಡಿದ್ವಿ ಊಟಕ್ಕೆ.
ಗೀ ರೈಸ್ಗೆ ಚಿಕನ್ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಇತ್ತು, ಸಖತ್ತಾಗಿ ಮಾಡಿದರು. ಟೇಸ್ಟ್ ಮಾತ್ರ ಬೇರೆಯೇ ಫ್ಲೇವರ್ ಇತ್ತು. ಮನೇಲಿ ಮಾಡೋದಕ್ಕೂ ಇಲ್ಲಿ ಮಾಡಿರೋ ಅಡುಗೆಗೂ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಟೇಸ್ಟ್ಗೂ ಭಾವ ಮಾಡಿರೋ ಟೇಸ್ಟು ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಚೆನ್ನಾಗೆ ಬ್ಯಾಟಿಂಗ್ ಮಾಡಿಕೊಂಡು ನೈಟ್ ಅಲ್ಲೇ ಹಾಲ್ಟ್ ಆದ್ವಿ. ಬೆಳಗ್ಗೆನೇ ದರ್ಶನ ಕೊಟ್ಟಿದ್ದು ನಮ್ಮ ಹನುಮಾನ್. ಇಲ್ಲಿ ತುಂಬಾ ಮಂಕೀಸ್ ಇವೆ. ಆದಷ್ಟು ಎಲ್ಲರೂ ಅಲ್ಲಿ ಜಾಲರಿಗಳನ್ನ ಹಾಕ್ಕೊಂಡಿದ್ದಾರೆ. ನಂತರ ರೂಮ್ ವೆಕೇಟ್ ಮಾಡ್ತೀವಿ ಅಂತ ಹೇಳಿ ಭಾವ ಬೇಗನೆ ಮಸಾಲೆನ ರೆಡಿ ಮಾಡಿಕೊಂಡ್ರು. ಅಲ್ಲೇ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನಾವು ಹೊಳೆ ಹತ್ರ ಹೋದಾಗ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಮಸಾಲೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟು ನಾವು ರೂಮ್ ವೆಕೇಟ್ ಮಾಡ್ಕೊಂಡು ಬಂದಿದ್ದು ಮುತ್ತತ್ತಿ ಹೊಳೆ ಹತ್ರ. ಭಾವ ಎಲ್ರಿಗೂ ಟೀ ಮಾಡ್ತೀನಿ ಅಂತ ಹೇಳಿ 1 ಲೀಟ್ರ್ ಹಾಲ್ಗೆ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಾಯಿಸ್ಬಿಟ್ಟಿದ್ರು. ತುಂಬಾ ಸ್ಟ್ರಾಂಗ್ ಆಗಿತ್ತು ಟೀ. ಆಗ ಎಲ್ಲರೂ ಬೇಡ ಅಂತ ಹೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ನಾನು ಮತ್ತು ಶ್ರುತಿ ಇಬ್ಬರೂ ಟೀ ಮಾಡಿದ್ವಿ. ಚೆನ್ನಾಗಿರುತ್ತೆ ಈ ಎಕ್ಸ್ಪೀರಿಯೆನ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದಿನಗಳಾಗಿತ್ತು ಈ ರೀತಿ ಬಂದು ನಾನು. ನೋಡಿ ಹೊಳೆ ಹತ್ರನೇ ಈ ರೀತಿ ಮಾಡೋದು ಎಲ್ಲ ಒಂಥರ ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಂತರ ನಾವು ಟೀನೆಲ್ಲ ಸೋಸಿ ಎಲ್ಲರಿಗೂ ಕೊಡೋಣ ಅಂತ ಹೇಳಿ ಹೊರಟ್ವಿ. ಸೊ ಟೀ ರೆಡಿ ಆಯಿತು. ಟೀ ಜೊತೆ ಬಿಸ್ಕೆಟ್ ಇದ್ರೇ ಅಲ್ವಾ ಒಂಥರ ಚೆಂದ. ಎಲ್ಲರೂ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ನಾವು ಟೀನ ಕುಡಿದ್ವಿ. ಸ್ವಲ್ಪ ಹೊತ್ತು ಬಿಟ್ಟು ನಾವು ತಿಂಡಿನ ಆಲ್ರೆಡಿ ಸ್ವಲ್ಪ ಗೀ ರೈಸು ಚಾಪೀಸ್ ಇತ್ತು, ಅದಕ್ಕೆ ಬಿಸಿಯನ್ನು ಮಾಡಿದರು ಭಾವ. ಎಲ್ಲರೂ ತಿಂಡಿ ಮುಗಿಸ್ಕೊಂಡ್ವಿ. ಮಕ್ಕಳೆಲ್ಲ ನೀರಲ್ಲಿ ಆಡೋದಕ್ಕೆ ಅಷ್ಟೊತ್ತಿಂದ ಕೇಳ್ತಾಯಿದ್ರು. ಭಾವ ಇಲ್ಲ ಫಸ್ಟು ತಿಂಡಿ ಮಾಡ್ಕೊಳ್ಳಿ, ನಂತರ ಒಂದು 10-11 ಗಂಟೆ ಮೇಲೆ ಹೋಗಿ ನೀರಲ್ಲಿ ಆಟ ಆಡಿ, ಅಷ್ಟೊತ್ತು ನಾನು ಅಡುಗೆ ಮಾಡಿಬಿಡ್ತೀನಿ ಅಂತ ಹೇಳಿದರು. ತಿಂಡಿ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಆಟ ಆಡಿದ್ದೆ ಮೈಂಡ್ ಗೇಮ್ ಆ್ಯಂಡ್ ಒಗಟು ಬಿಡಿಸೋದು. ಸೊ ಅಮ್ಮದಿರೆಲ್ಲ ಮೊಮ್ಮಕ್ಕಳಿಗೆ ಯಾವ ರೀತಿ ಒಗಟು ಕೇಳ್ತಾರೆ ಬನ್ನಿ ನೋಡೋಣ. ಈ ಗೋಪುರ ಹಿಂಗಿರೋದು ಇತ್ತಾಗ ಬರ್ಸೋ. 3 ಕಲ್ಲು ಎತ್ತಬೇಕಂತೆ. ಎತ್ತದ್ನಲ್ಲ ಕರೆಕ್ಟ್. ಆಯುಷ್ ಈ ಗೇಮ್ನ ಕಂಪ್ಲೀಟ್ ಮಾಡ್ದ. ಸೊ ಕಂಗ್ರಾಟ್ಸ್ ಆಯುಷ್. ಭಾವಂಗೆ ಗೊತ್ತಿರಲಿಲ್ಲ, ಅವನದೇ ಬೇರೆ ಮೆಥಡಲ್ಲಿ ಆಡ್ದ. ಈಗ ಭಾವ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ರು. ಸೊ 2 ಮೆಥಡು ರೈಟ್. 1 2 3 4 ಈಗ ಉಲ್ಟಾ ಆಗಬೇಕು, ಈ ಕಡೆ ಬರಬೇಕು. ಇಲ್ಲಿರುತ್ತಲ್ವಾ ಇದು ತೆಗ್ದಿಲ್ಲ ಹಾಕಿದ್ರೆ 1 2 3 4 ಏನೋ ಐತೆ ನೀರು ಕಾಲ್ಗೆ ಹಾಕ್ರೆ 800 ಅಡ್ಕೆ ಮರ ಹೋಯ್ತಾಳೆ ಮಗಳು ಕುಂತಾವ. ಅದು ನಮ್ದದು ಎಲ್ಲರೂ ಉಪಯೋಗ ಮಾಡ್ತಾರೆ. ಏನದು ಎಲ್ಲಿ ಇನ್ನೊಂದು ತಂಟ್ರಿ ಅವು ತಂಟ್ರಿ ಮಗಳ ಮುಳ್ಳಿ ಹತ್ರ ಹುಟ್ಟಿತ್ತು ಚಿಂತೆ ಮಾಡಿ 1000 ರೂಪಾಯಿ ತೋಟ, 200 ರೂಪಾಯಿ ಬೇಲಿ, ಒಂದು ಸಾಸಿವೆ ಗಾತ್ರದ ಕಲ್ಲು ಬಿದ್ರು ಆ ತೋಟ ಎಲ್ಲ ಹಾಳಾಗೋಗುತ್ತೆ. ಏನ್ರಪ್ಪ ಅದು? ನೀರು ನಾನು ಹೇಳ್ತೀನಿ ಕಣ್ಣು. ಇದು ಬೇಲಿ. ಒಂದು ಗುಂಡಿಲಿ ಒಂದೇ ಕೊರಮ. ಬೇಕಾ ನಿಮ್ಗೂ ನಾಲ್ಗೆ? ಒಂದು ವೈಟ್ ಕಲರ್ ಕಾರ್ಡ್ ಇರ್ತದೆ, ಅದ್ರ ಒಳಗಡೆ ಎಲ್ಲ ಬ್ಲಾಕ್ ಕಲರ್ದು ಕಾರ್ ಇರ್ತದೆ. ಕಣ್ಣು 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 ತೆಗಿಯೋರಿಲ್ಲ. ಏನು 20 ರೂಪಾಯಿ ಈಗ ಬೇಗ ಅದು ತಾಳಿ ಹೇಳಮ್ಮ. ಪರದಲ್ಲಿ ಕೆಂಪು ಮುಪ್ಪೈತೆ ಕಪ್ಪು. ಗೊತ್ತಿಲ್ಲ ಯಾರಿಗೂ. ನೇರ್ಲೆ ಹಣ್ಣು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲೈತೆ. ಏನು ತೆಗ್ದ ಹೋಗ್ದ? ಏನು ಇಬ್ರು ಹತ್ಕೊ ಬರ್ತಾರೆ, 5 ಜನ ಇಳಿಸ್ತಾರೆ. ಏನು ಏನು ಹೇಳ್ರಿ ಈಗ. ಇವಳು ನೋಡಿ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾಳೆ. ಆನ್ಸರ್ ಹೇಳು ಅದಕ್ಕೆ ಫಸ್ಟು. ಯಾವ್ದಕ್ಕೆ ಅವಳು ಕೇಳಿದ್ಲಲ್ಲ. ಇಬ್ರು
ಬರ್ತಾರೆ 5 ಜನ ಇಳಿಸ್ತಾರೆ. ಗೊತ್ತಿಲ್ವಲ್ಲ, ಹೇಳು ನೀನೆ. ಆನ್ಸರ್ ಏನು? ಅರ್ಕಟ್ಟು ಹಾಂ ಮುರ್ಕಟ್ಟು ಗಂಗೆ ಕಟ್ಟು ಗೌರಿ ಕಟ್ಟು ತೇರ್ಮಗ್ಳು ಕಟ್ಟು ಸೇರ್ಸ್ಕಟ್ಟು. ಏನಮ್ಮ ಅದು? ಏನು ನೀನೇ ಹೇಳ್ಬಿಡಮ್ಮ. ಎಲ್ಲ ಹೇಳ್ಬಿಡು. ಗೊತ್ತಿಲ್ಲ. ಯಾರು ಗೊತ್ತು? ಏನು ಗೊತ್ತಿಲ್ಲ. ಗೊತ್ತಿಲ್ವಾ ಅಮ್ಮ? ಆನ್ಸರ್ ಹೇಳ್ಬಿಡು, ಯಾರಿಗೂ ಗೊತ್ತಿಲ್ಲ. ಎಲೆ ಅಂಬು ಅಂದ್ರೆ ಒಂದು ಮರ ಇರುತ್ತೆ, ಆ ಮರದ ಕೆಳಗಡೆ ಹುಡುಗ ಹುಡುಗಿ ಕೂತಿರ್ತಾರೆ. ಆ ಹುಡುಗ ಹುಡುಗಿ ಹೆಸರು ಒಂದೇ, ಮರದ ಹೆಸರು ಒಬ್ಬಂಗ್ ಮಾತು ಬರಲ್ಲ, ಒಬ್ಬನ್ ಕಣ್ ಕಾಣಲ್ಲ, ಒಬ್ಬಂಗ್ ಕಿವಿ ಕೇಳಿಸಲ್ಲ. ಒಂದ್ ಮರದ ಹತ್ರ ಕೂತಿರ್ತಾರೆ, ಅದು ಅಳಿಸ್ಲೇನ್ ಮರ. ಅಳಿಸ್ಲೇನ್ ಮರದಲ್ಲಿ ಆಗ್ಲಕಾಯಿ ಬಿದ್ರೆ ಯಾರು ಫಸ್ಟ್ ಎತ್ಕೊತಾರೆ? ಮಕ್ಕಳೆಲ್ಲ ಯಾವ ರೀತಿ ಮೈಂಡ್ ಗೇಮ್ ಮಾಡಿದ್ರು ನೋಡಿದ್ರಲ್ವಾ? ಹಾಗೆ ಒಗಟು ಸಹ ಎಷ್ಟು ಚೆನ್ನಾಗಿ ಬಿಡಿಸಿದ್ರು. ಈಗ ಮಕ್ಕಳೆಲ್ಲ ದಡದ ಹತ್ರ ನೀರಲ್ಲಿ ಆಡ್ತಾಯಿದ್ರು, ನಾವು ಸ್ವಲ್ಪ ಮಧ್ಯಕ್ಕೆ ಬಂದ್ವಿ. ನಾವು ಸಿಸ್ಟರ್ಸ್ ಎಲ್ಲ ತುಂಬಾ ಎಂಜಾಯ್ ಆಯಿತು. ಮೊಸಳೆ ಇದೆ ಅಂದರು, ಆದರೂ ಸ್ವಲ್ಪ ಭಯ ಪಟ್ಕೊಂಡು ಮಧ್ಯ ಬಂದ್ವಿ. ಇದು ಸೇರಿ 4ನೇ ಸಾರಿ ನಾವು ಬರ್ತಾ ಇರೋದು ಮುತ್ತತ್ತಿಗೆ. ಸಖತ್ ಎಂಜಾಯ್ ಮಾಡ್ತಾ ಇದ್ವಿ, ನೀವು ನೋಡ್ತಾ ಇರ್ಬೋದು. ನಮಗಂತೂ ಮುತ್ತತ್ತಿಗೆ ಬರೋದು ಅಂದರೆ ತುಂಬಾ ಖುಷಿ ಆಗುತ್ತೆ. ವಿಡಿಯೋ ತುಂಬ ಲೆಂತಿ ಇರೋದ್ರಿಂದ ಪಾರ್ಟ್ 1 ಆಗಿ ಈ ವಿಡಿಯೋನ ಮಾಡಿದ್ದೀನಿ. ನೆಕ್ಸ್ಟು ಕಂಟಿನ್ಯೂಷನ್ ವ್ಲಾಗ್ನ ಪಾರ್ಟ್ 2 ಆಗಿ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.